ವಿಳ್ಯದೆಲೆ, ಇದು ಹಬ್ಬಕ್ಕೆ ತಂದಿದ್ದು ವಿಳ್ಯದೆಲೆ, ತುಂಬ ಉಳಿದೋಗ್ಬಿಟ್ಟಿತ್ತು. ಹಾಗಾಗಿ ಈ ಥರ ಒಣಗಿಸಿ ವೇಸ್ಟ್ ಮಾಡೋ ಬದಲು ಇದನ್ನು ಬಳಸಿ, ವಿಳ್ಯದೆಲೆನ ಬಳಸಿ ಒಂದು ರುಚಿಯಾಗಿರೋ ಚಿತ್ರಾನ್ನ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 5 ವಿಳ್ಯದೆಲೆ ತೊಗೊಂಡಿದ್ದೀನಿ, ಸಣ್ಣ ಸೈಜಿಂದೇ. ಈಗ ಒಂದು ಬಾಣಲಿನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಬೇಕಾದರೂ ಹುರಿಬೋದು, ತುಪ್ಪ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ. ಈಗ ವಿಳ್ಯದೆಲೆನ ತೊಟ್ಟು ತೆಗಿತೀನಿ. ಸಾಮಾನ್ಯವಾಗಿ ತೊಟ್ಟು ತೆಗೆದೇ ವಿಳ್ಯದೆಲೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇದು ಹೆಚ್ಚಿನ ನಾರು ಆ ಥರ ಏನಾದ್ರು ಇದ್ದರೆ ತೆಕ್ಕೊಂಬಿಡ್ಬೇಕು. ಉಗುರಿನಲ್ಲೇ ತೆಕ್ಕೊಂಡ್ರೆ ಒಳ್ಳೆಯದು. ಚಾಕು ಎಲ್ಲ ಹಾಕಿದ್ರೆ ಎಲೆ ಡ್ಯಾಮೇಜ್ ಆಗುತ್ತೆ. ಇದನ್ನು ಈಗ ಪೀಸಾಗಿ ಕಟ್ ಮಾಡ್ತೀನಿ. ಮುರಿದು ಈ ರೀತಿ ಎಣ್ಣೆಯಲ್ಲಿ ಹಾಕ್ತೀನಿ. ಇದನ್ನು ಹುರಿಬೇಕು ಚೆನ್ನಾಗಿ. ಎಲ್ಲ ಎಲೆಗಳನ್ನು ಅದೇ ರೀತಿ ಮಾಡಿಕೊಂಡು ಹುರಿತಾಯಿದ್ದೀನಿ. ಈ ವಿಳ್ಯದೆಲೆ ಚಿತ್ರಾನ್ನ ಎಷ್ಟು ರುಚಿಯಾಗಿರುತ್ತೆ ಅಂದರೆ ವಿಳ್ಯದೆಲೆ ಹಾಕಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ವಿಳ್ಯದೆಲೆನಲ್ಲಿ ಕ್ಯಾಲ್ಶಿಯಮ್ಮು, ಐರನ್ ಎಲ್ಲ ತುಂಬ ಇರುತ್ತೆ. ಯಾರು ಇವಾಗಿನ ಕಾಲದಲ್ಲಿ ಹೆಚ್ಚಾಗಿ ವಿಳ್ಯದೆಲೆನ ಹಾಕ್ಕೊಳ್ಳಲ್ಲ. ಆ ರೀತಿ ಇದ್ದಾಗ ಈ ಥರ ಅಡುಗೆಗಳಲ್ಲಿ ಇದನ್ನು ಬಳಸಿ ಅದರ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಹುರ್ಕೊಳ್ಬೇಕು. ಈಗ ವಿಳ್ಯದೆಲೆ ಹುರಿದಿದ್ದಾಯಿತು, ತೆಕ್ಕೊಳ್ಳೋಣ. ಇದನ್ನು ತೆಗೆದು ಈಗ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 10 ಕಾಳಷ್ಟು ಮೆಂತ್ಯ, ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಮೆಂತ್ಯನ ಹಾಕಿದ್ದು. ಒಂದು 8 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಕಪ್ಪು ಕಾಯಿ ತುರಿ. ಕಾಯಿ ತುರಿ ಹಾಕ್ಬಿಟ್ಟು ಹುರಿಯೋದೇನು ಬೇಡ, ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕೋದು ಬೇಡ, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದೇ ಬಾಣಲಿನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕೋದು. ಕಡಲೆಕಾಯಿ ಬೀಜನ ನಾನು ಸಪರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಬೇಕಂದ್ರೂ ಹಾಕ್ಬೋದು, ಅದೇ ಕ್ರಿಸ್ಪಿಯಾಗಿರಲ್ಲ. ಸಪ್ರೇಟಾಗಿ ಹುರಿದು ಇಟ್ಕೊಂಡು ಅನ್ನ ಕಲಸಿದ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗುತ್ತೆ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು 10 ಎಸಳು ಬೆಳ್ಳುಳ್ಳಿ ತಿನ್ನದೇ ಇರೋರು ಸ್ಕಿಪ್ ಮಾಡಬಹುದು. ಅಂದರೆ ಚಿತ್ರಾನ್ನಗಳಿಗೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕಿದ್ರೆ ತುಂಬ ರುಚಿ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಮತ್ತು ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಅರಿಶಿನ ಪುಡಿ ಸೇರಿಸೋಣ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ತರಿಯಾಗಿ ರುಬ್ಬಬೇಕು ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು ತರಿಯಾಗಿದೆ. ಯಾವುದು ನುಣ್ಣಗಾಗಬಾರ್ದು ಇದರಲ್ಲಿ. ಮೊದಲೇ ಎಲ್ಲ ಸಾಮಗ್ರಿಗಳನ್ನ ಹುರ್ಕೊಂಡಿರೋದ್ರಿಂದ ಈ ಮಿಶ್ರಣ ಸೇರಿಸಿದ್ಮೇಲೆ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಈಗ ಉಪ್ಪು ಹಾಕೋಣ. ಅದಕ್ಕೆ ಮೊದಲು ಸ್ವಲ್ಪ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬರೀ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಬೋದು. ಹುಣಸೆ ರಸ ಹಾಕಿದ್ರೆ ವಿಶೇಷವಾದ ರುಚಿ ಕೊಡುತ್ತೆ. ಹಾಗಾಗಿ ಹುಣಸೆ ರಸ ಸ್ವಲ್ಪ, ನಿಂಬೆ ರಸ ಸ್ವಲ್ಪ ಎರಡೂ ಸೇರಿಸಿ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಉಪ್ಪು 2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಅನ್ನ ಕಲಿಸ್ಬೇಕಾದ್ರೆ ರುಚಿ ನೋಡಿ ಉಪ್ಪು ಸಾಲಿಲ್ಲ ಅಂದರೆ ಬೇಕಾದರೆ ಸೇರಿಸ್ಕೊಳ್ಬೋದು. ಈಗ ಇದು ರೆಡಿ ಆಯಿತು, ಹುರಿದಿದ್ದೆಲ್ಲ ಸಾಕು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ.
ಗೊಜ್ಜು ರೆಡಿ ಆಯಿತು. ಅನ್ನ ಸೇರಿಸಿ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಅಷ್ಟು ಗೊಜ್ಜು ಒಂದೇ ಸಲಕ್ಕೆ ನಮ್ಗೆ ಯೂಸ್ ಆಗೋಲ್ಲ ಅಂದಾಗ ಒಂದು ಬಟ್ಲಿನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಇದನ್ನು ವಾರಗಟ್ಟಲೆ ಇಟ್ಕೊಂಡು ಅನ್ನ ಕಲಿಸ್ಕೊಂಡು ಉಪಯೋಗಿಸ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು, ಒಂದು ವಾರದವರೆಗೂ ಇರುತ್ತೆ, ಕೆಡಲ್ಲ. ಈಗ ಉಳಿದಿದ್ದು ಗೊಜ್ಜಲ್ಲಿ ನಾನು ಅನ್ನ ಕಲಿಸ್ತೀನಿ. ಅನ್ನ ಮೊದಲೇ ಹುಡಿಯಾಗಿ ಮಾಡಿಟ್ಕೊಂಡಿದ್ದೆ. ಚಿತ್ರಾನ್ನಕ್ಕೆ ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಅನ್ನ. ಯಾವುದೇ ಕಲಸಿದ್ದನ್ನಕ್ಕೂ ಈ ಮೆಥಡ್ ಫಾಲೋ ಮಾಡಿ. ಅನ್ನ ಮಾಡಬೇಕಾದ್ರೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಅನ್ನ ಮಾಡ್ಕೊಳ್ಳಿ. ಈಗ ಅನ್ನ ಎಲ್ಲ ಕಲಸಿದ್ದಾಯಿತು. ಈಗ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಹುಣಸೆ ರಸ ಬೇರೆ ಹಾಕಿರೋದ್ರಿಂದ ನಿಂಬೆ ರಸ ಜಾಸ್ತಿ ಏನು ಹಾಕೋದು ಬೇಕಿಲ್ಲ. ಇದು ಆಪ್ಷನಲ್ ಕೂಡ, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಬರೀ ಹಾಗೇ ಕೂಡ ಬಳಸ್ಬೋದು. ಎಲ್ಲ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೂ ಹಾಕಿದ್ದೆ, ಈಗ ಸ್ವಲ್ಪ ಮೇಲೆ ಹಾಕ್ತೀನಿ, ಎಕ್ಸ್ಟ್ರಾ ಫ್ಲೇವರು, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ಮತ್ತು ಕಡಲೆಕಾಯಿ ಬೀಜ, ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ವೀಳ್ಯದೆಲೆ ಬಳಸಿ ಮಾಡಿದ ಚಿತ್ರಾನ್ನ ರೆಡಿ ಆಯಿತು. ವೀಳ್ಯದೆಲೆ ಬಳಸಿ ಮಾಡಿರೋ ಚಿತ್ರಾನ್ನ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ವೀಳ್ಯದೆಲೆ ವೇಸ್ಟ್ ಮಾಡದೆ ಇದನ್ನು ಒಳ್ಳೆ ರೀತಿ ಬಳಸ್ಕೊಂಡಂಗೂ ಆಗುತ್ತೆ. ಆರೋಗ್ಯಕ್ಕೆ ಇದು ಒಳ್ಳೆಯದರಿಂದ ಅದರ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಂಡಂಗೂ ಆಗುತ್ತೆ. ಕ್ಯಾರೆಟ್ ರೈಸ್ ಬಾತ್, ಇದು ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ಒಂದು ರೆಸಿಪಿ. ಇದು ತಿಂಡಿಗಾದರೂ ಆಗಿರಬಹುದು, ಬೆಳಗಿನ ತಿಂಡಿಗೆ, ಇಲ್ಲ ರಾತ್ರಿ ಊಟಕ್ಕಾಗಿರ್ಬೋದು, ಮಕ್ಕಳು ಲಂಚ್ ಬಾಕ್ಸ್ಗಾಗಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿ, ಸಿಹಿ, ಖಾರ ಮೂರದು ಟೇಸ್ಟ್ ಸೇರಿ ಇದೊಂದು ತುಂಬ ರುಚಿಯಾಗಿರೋ ಒಂದು ತಿಂಡಿ. ಕ್ಯಾರೆಟ್ನ ನಾನು ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಕೂಡ ಮಾಡ್ಬೋದು, ಆದರೆ ತುರಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ನುಣ್ಣಗೆ ಬೆಂದುಬಿಡುತ್ತೆ. ಈ ಥರ ಸಣ್ಣದಾಗಿ ಸ್ಲೀಕಾಗಿ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಬೆಂದರೆ ಕ್ಯಾರೆಟು ತುಂಬ ರುಚಿ, ಹಾಗಾಗಿ ಈ ಥರ ಹಚ್ಚಿದ್ದೀನಿ. ಹೋಟೆಲ್ಸಲ್ಲಿ ಫ್ರೈಡ್ ರೈಸ್ಗೂ ಇದೇ ಥರ ಕ್ಯಾರೆಟ್ ಹಚ್ಚಿರ್ತಾರೆ. ಒಂದು ಪಾವಷ್ಟು, ಒಂದು ಲೆಕ್ಕಕ್ಕೆ ಬರೋವಂಥ ಒಂದು ಲೋಟದಲ್ಲಿ ಅನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ನಾನಿಲ್ಲಿ 3 ಕ್ಯಾರೆಟ್, ಮೀಡಿಯಮ್ ಸೈಜಿಂದು 3 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನೆಲ್ಲ ಹಚ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮಾಗಿ ಎಣ್ಣೆ ಹಾಕ್ಕೊಂಡ್ರಾಯ್ತು, ಎಣ್ಣೆ ತುಂಬ ಹಾಕಬೇಕಂತಿಲ್ಲ. ಕಡಿಮೆ ಎಣ್ಣೆ ಹಾಕಿದ್ರೆ, ತುಂಬ ಕಡಿಮೆ ಎಣ್ಣೆ ಹಾಕಿದ್ರೆ ರುಚಿ ಇರಲ್ಲ, ಹಾಗಾಗಿ ಎಣ್ಣೆ ಮೀಡಿಯಮಾಗಿ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕಿದೆ. ಉದ್ದಿನಬೇಳೆ, ಕಡಲೆಬೇಳೆ ಎರಡು ಸೇರಿ 1 ಟೀ ಸ್ಪೂನಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಈಗ ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿನೂ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಹಸಿಮೆಣಸಿನ್ಕಾಯಿ ಒಂದು 3 ಉದ್ದುದ್ದ ಹಚ್ಚಿಟ್ಕೊಂಡಿರೋದು. ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ. ಒಂದು ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದೆ. ಕರಿಬೇವಿನ ಸೊಪ್ಪು, ಮೀಡಿಯಮ್ ಸೈಜಿಂದು 1 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾಟಿ ಟೊಮೆಟೊ ಆದರೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಾಟಿ ಟೊಮೆಟೊ ಇಲ್ಲ ಅಂದರೆ ಫಾರಮ್ ಟೊಮೆಟೊನೂ ಹಾಕ್ಕೊಳ್ಬೋದು. ನಿಂಬೆ ರಸ ಜಾಸ್ತಿ ಹಿಂಡ್ಕೊಳ್ಬೇಕಾಗತ್ತೆ ಫಾರಮ್ ಟೊಮೆಟೊ ಹಾಕಿದ್ರೆ. ಈ ಪರ್ಟಿಕ್ಯುಲರಾಗಿ ಈ ರೈಸ್ ಬಾತ್ಗೆ ನಾಟಿ ಟೊಮೆಟೊ ತುಂಬ ಚೆನ್ನಾಗಿ ಒಪ್ಪುತ್ತೆ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ.
ಇದೆಲ್ಲ ರೆಡಿ ಆಗೋ ಟೈಮ್ಗೆ ಇನ್ನೂ ಉಪ್ಪು ಹಾಕಬೇಕಾಗುತ್ತೆ. ಟೊಮೆಟೊ ಎಲ್ಲ ಮೆತ್ತಗೆ ಆಗ್ತಾ ಬಂದಿದೆ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ, ಈಗ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು, ಕ್ಯಾರೆಟ್ ಬೇಗ ಬೆಂದ್ಬಿಡುತ್ತೆ. ಕ್ಯಾರೆಟ್ ಈಗ ಸಾಕಷ್ಟು ಫ್ರೈ ಆಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣಸಿನ ಪುಡಿ ಹಾಕ್ತೀನಿ. ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೆ. ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದೆ. ಗರಂ ಮಸಾಲೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಉಪ್ಪು 1 ಟೀ ಸ್ಪೂನಷ್ಟು, ಆಗಲೇ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೆ, ಈಗ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈ ಪುಡಿಗಳೆಲ್ಲ ಹಾಕಿದ್ಮೇಲೆ ಒಂಚೂರು ಫ್ರೈ ಮಾಡಬೇಕು, ಅದೆಲ್ಲ ತರಕಾರಿಗೆ ಹತ್ಕೊಳ್ಬೇಕಲ್ಲ, ಹಾಗಾಗಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅನ್ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಈ ಥರ ಅನ್ನಗಳಿಗೆ ಮಾಡಿದ್ರೆ ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಅನ್ನ ಸೇರಿಸುವಾಗ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು, ಉರಿ ಜಾಸ್ತಿ ಇಟ್ಕೋಬಾರ್ದು. ಅನ್ನ ಎಲ್ಲ ಚೆನ್ನಾಗಿ ಹುರಿದಿದ್ದಾಯಿತು, ಒಗ್ಗರಣೆನಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದಾಯಿತು. ಈಗ ಕ್ಯಾರೆಟ್ ರೈಸ್ ಬಾತ್ ರೆಡಿಯಾಗಿದೆ. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೋದು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡ್ತಾಯಿದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ಏಕೆಂದರೆ ಟೊಮೆಟೊ ಕೂಡ ಹಾಕಿರುತ್ತೆ. ಹುಳಿ ಇರೋವಂಥ ಟೊಮೆಟೊ, ನಾಟಿ ಟೊಮೆಟೊನೇ ಹಾಕಿರೋದ್ರಿಂದ ನಿಂಬೆ ರಸ ಅಷ್ಟೊಂದೇನು ಬೇಕಾಗಲಾರ್ದು. ಇಷ್ಟ ಇದೆ ಹುಳ್ಳುಳ್ಳಿಗಿರೋದು ತಿನ್ನೋಕ್ಕೆ ಇಷ್ಟಪಡೋರಂಥವ್ರು ನಿಂಬೆ ರಸನ ಹಿಂಡ್ಕೊಳ್ಬೋದು. ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆ ರಸ ಹಾಕಬೇಕು. ಈ ರುಚಿಯಾಗಿದೆ, ಹುಳ್ಳುಳ್ಳಿಗೆ ಸಿಹಿಯಾಗಿರೋ ಒಂದು ಡಿಫ್ರೆಂಟಾಗಿರೋ ರೈಸ್ ಬಾತ್ ರೆಸಿಪಿ